ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ನೀವು ಈಗಾಗಲೇ SSLC ಮುಗಿಸಿದರೆ ಹೈಯರ್ ಎಜುಕೇಷನ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಇಲ್ಲಿ ನಿಮಗೆ ಇದೆ ಒಂದು ಸ್ಕಾಲರ್ಶಿಪ್ ಅಪಾರ್ಚುನಿಟಿ. ಆ ಸ್ಕಾಲರ್ಶಿಪ್ ಹೆಸರೇನೆಂದರೆ ವಿದ್ಯಾಪೋಷಕ್ ಸ್ಕಾಲರ್ಶಿಪ್. ವಿದ್ಯಾಪೋಷಕ್ ಸ್ಕಾಲರ್ಶಿಪ್ 2026-27ನೇ ಸಾಲಿಗೆ ಅಪ್ಲಿಕೇಶನ್ ಓಪನ್ ಆಗಿದೆ. ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಮತ್ತು ಅಪ್ಲೈ ಮಾಡಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾವ ಥರ ಅಪ್ಲೈ ಮಾಡಬೇಕು, ಯಾವ ಲಿಂಕಿಗೆ ಹೋಗಿ ಅಪ್ಲೈ ಮಾಡಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಡಿಪ್ಲೊಮಾ ರಿಲೇಟೆಡ್ ಆಲ್ ಪಾಸಿಂಗ್ ಪ್ಯಾಕೇಜ್, ಡಿಪ್ಲೊಮಾ ರಿಲೇಟೆಡ್ ಅಡ್ಮಿಷನ್ ಇನ್ಫಾರ್ಮೇಷನ್, ಡಿಪ್ಲೊಮಾ ರಿಲೇಟೆಡ್ ಸ್ಕಾಲರ್ಶಿಪ್ಸ್, ರಿಸಲ್ಟ್ಸ್ ಮತ್ತು ಎಲ್ಲ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನೇ ಫಾಲೋ ಮಾಡಿ. ಲೆಟ್ ಸ್ಟಾರ್ಟ್ ದಿಸ್. ಕೊನೆ ತನಕ ಈ ವಿಡಿಯೋ ನೋಡಿದರೆ ನಿಮಗೆ ಡೆಫಿನೆಟ್ ಆಗಿ ಕಂಪ್ಲೀಟ್ ಪ್ರೊಸೆಸನ್ನು ತಿಳಿಯುತ್ತೆ. ಇಲ್ಲಾಂದರೆ ನಿಮಗೆ ಕನ್ಫ್ಯೂಷನ್ ಕೂಡ ಇರುತ್ತೆ. ಒಂದು ವೇಳೆ ಇನ್ನು ಏನಾದ್ರು ಕನ್ಫ್ಯೂಷನ್ ಇತ್ತಂದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ, ನಾವು ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಲೆಟ್ ಸ್ಟಾರ್ಟ್ ದಿಸ್. ಈಗ ನಾವು ಇಲ್ಲಿ ನೋಡ್ಬೋದು ಗೈಡ್ಲೈನ್ಸ್. ನಾವು ಫಸ್ಟ್ ಆಫ್ ಆಲ್ ಇದು ಯಾರಿಗೆ ಅಪ್ಲೈ ಆಗುತ್ತೆ? ಇದು ಅಪ್ಲೈ ಆಗೋದು PUC 1 ಓದ್ತಾ ಇರುವ, ಅದರಲ್ಲಿ ಕಾಮರ್ಸ್ ಓದ್ತಾ ಇರುವ ಸ್ಟೂಡೆಂಟ್ಸ್ ಮತ್ತು ಡಿಪ್ಲೊಮಾ ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ನಾವಿಲ್ಲಿ ನೋಡ್ಬೋದು PUC 1 ಕಾಮರ್ಸ್ ಓದ್ತಾ ಇರುವ ಸ್ಟೂಡೆಂಟ್ಸ್ ಮತ್ತು ಡಿಪ್ಲೊಮಾ ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಮತ್ತು ನೀವು ಇದೇ ವರ್ಷ 2025-26ನಲ್ಲಿ ಪಾಸ್ ಆಗಿರಬೇಕು. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಮೋರ್ ದ್ಯಾನ್ 80% ಪರ್ಸೆಂಟೇಜ್ ಆಗಿರಬೇಕು SSLCಯಲ್ಲಿ. SSLCಯಲ್ಲಿ ಮೋರ್ ದ್ಯಾನ್ 80% ಆದರೂ ನೀವು ವಿದ್ಯಾಪೋಷಕ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸ್ಕಾಲರ್ಶಿಪ್ ಏನಿದೆ, ಇದಕ್ಕೆ ಸ್ಕಾಲರ್ಶಿಪ್ಪಿಗೆ ನೀವು ಅಪ್ಲೈ ಮಾಡಬಹುದು. ಯಾರೆಲ್ಲ ಅಪ್ಲೈ ಮಾಡಬಹುದು, ಯಾವ ಜಿಲ್ಲೆಯ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಅಂದರೆ ಇದರಲ್ಲಿ ಕೊಟ್ಟಿರೋದು ಧಾರವಾಡ, ಗದಗ, ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಹಾವೇರಿ, ದಾವಣಗೆರೆ, ಉತ್ತರ ಕನ್ನಡ, ಶಿವಮೊಗ್ಗ, ಕುಷ್ಟಗಿ ಈ ಸ್ಟೂಡೆಂಟ್ಸ್ಗಳು ಎಲಿಜಿಬಲ್ ಇದ್ದಾವೆ. ಮತ್ತು ಇದರಲ್ಲಿ ಲಾಸ್ಟ್ ಡೇಟ್ May 30, 2026 ಈಸ್ ದ ಲಾಸ್ಟ್ ಡೇಟ್. ಅಷ್ಟೇ ಅಲ್ಲ, ನಿಮ್ಮ ಮತ್ತೇನು ಡೌಟ್ ಇತ್ತಂದರೆ ಈ ನಂಬರಿಗೆ ನೀವು ಕಾಲ್ ಮಾಡಿ ಕೇಳಬಹುದು. ಈಗ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಬೇಕಾಗಿರೋದು SSLC ಮಾರ್ಕ್ಸ್ ಕಾರ್ಡ್. ಇದರದ್ದು ಫೋಟೋ ರೆಡಿ ಇಟ್ಕೋಬೇಕು ನೀವು, ಅಂದರೆ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಎಲ್ಲ ಈ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಮತ್ತು ಎಲೆಕ್ಟ್ರಿಸಿಟಿ ಬಿಲ್, ರೇಷನ್ ಕಾರ್ಡ್, ಸ್ಟೂಡೆಂಟ್ ಫೋಟೋ ಅಥವಾ ಸೆಲ್ಫಿ, ಇನ್ಕಮ್ ಸರ್ಟಿಫಿಕೇಟ್, ಫ್ಯಾಮಿಲಿ ಫೋಟೋ, ಮನೆ ಮುಂದುಗಡೆ ಮತ್ತು ಫುಲ್ ವಿಡಿಯೋ ಆಫ್ ಡ್ವೆಲ್ಲಿಂಗ್ ಯೂನಿಟ್. ಅಂದರೆ ದ ವಿಡಿಯೋ ಶುಡ್ ಕ್ಲಿಯರ್ಲಿ ಶೋ ದ್ಯಾಟ್ ಬೋತ್ ಎಕ್ಸ್ಟೀರಿಯರ್ ಆ್ಯಂಡ್ ಇಂಟೀರಿಯರ್ ಆಫ್ ದಿ ಹೌಸ್. ಮನೆಯದು ನೀವು ಕಂಪ್ಲೀಟ್ ವಿಡಿಯೋನ ಮಾಡಬೇಕು. ಈಗ ಯಾವ ಥರ ಅಪ್ಲೈ ಮಾಡಬೇಕು ಈಗ ನೋಡಿ. ಅಪ್ಲಿಕೇಶನ್ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಅದನ್ನು ನೀವು ರೆಫರ್ ಮಾಡಿ ಅಪ್ಲೈ ಮಾಡಿ. ಈ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಗೂಗಲ್ ಫಾರ್ಮ್ ಓಪನ್ ಮಾಡಿದ್ನ ನೋಡಿ, ಫಸ್ಟ್ ನಾನು ರೆಕಾರ್ಡ್ ಇಮೇಲ್ ID ಟಿಕ್ ಮಾಡ್ತೀನಿ. ಇಲ್ಲಿ ನಿಮ್ಮದು ಫಸ್ಟ್ ನೇಮನ್ನು ಬರೀಬೇಕು. ನಾನು ಜಸ್ಟ್ ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಡೆಮೋ ತೋರಿಸ್ಲಿಕ್ಕೆ. ದೆನ್ ನೀವು ನಿಮ್ಮ ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಿ, ನಂತರ ರೆಸಿಡೆನ್ಷಿಯಲ್ ಅಡ್ರೆಸ್, ನಂತರ ಪ್ಲೇಸ್ ಅರ್ಬನ್ ಆರ್ ರೂರಲ್, ನಂತರ ಡಿಸ್ಟಿಕ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ತಾಲೂಕು ಯಾವುದು ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ ಹಾಕಿ 10 ಡಿಜಿಟ್ ಕರೆಕ್ಟಾಗಿ ಹಾಕಬೇಕು. ಅದೇ ರೀತಿ ಆಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅದನ್ನು ಹಾಕಬೇಕು. ಫಾದರ್ ನೇಮ್, ಮದರ್ ನೇಮ್, ದೆನ್ ಫಾದರ್ ಅಕ್ಯುಪೇಷನ್, ಅವ್ರು ಏನು ವರ್ಕ್ ಮಾಡ್ತಾರೆ ಅದನ್ನು ನೀಟಾಗಿ ಬರೀಬೇಕು. ನಂತರ ಮದರ್ ಅಕ್ಯುಪೇಷನ್ ಹೋಮ್ ಮೇಕರ್ ಇದ್ದರೆ ಹೋಮ್ ಮೇಕರ್, ವರ್ಕ್ ಮಾಡ್ತಾ ಇದ್ದರೆ ವರ್ಕ್ ಮಾಡೋದು ಬರೀಬೇಕು. ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಅದನ್ನು ಬರೀಬೇಕು. ನಂತರ ಫ್ಯಾಮಿಲಿಯಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಮತ್ತು ಮೇಲ್ ಆರ್ ಫಿಮೇಲ್ ಜೆಂಡರನ್ನು ಟಿಕ್ ಮಾಡಿ. ಕ್ಯಾಟಗರಿ ಕಾಸ್ಟ್ ಯಾವುದಿದೆ ಅದನ್ನು ಟಿಕ್ ಮಾಡಿ. ಮತ್ತು ಈ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಯಾವ ಥರ ಬಂದಿದೆ, ವೆಬ್ಸೈಟ್ ಅಥವಾ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಅಂತ ನೀವು ಹೇಳ್ಬೋದು. ಯೂಟ್ಯೂಬ್ ಅಂತ ಹೇಳಬೇಕಾದ್ರೆ ಹೇಳ್ಬೋದು, ಇಲ್ಲ ವೆಬ್ಸೈಟ್ ಅಂತ ಹೇಳ್ಬೋದು. ನಂತರ ಹೌಸ್ ಯಾವ ಟೈಪ್ ಇದೆ, ರೆಂಟೆಡ್ ಆರ್ ಲೀಸ್ಡ್ ಅವ್ರ ಸ್ವಂತ ಮನೆ ಇದೆ, ಸ್ವಂತ ಓನ್ ಹೌಸ್ ಅಂತ ನೀವು ಮೆನ್ಷನ್ ಮಾಡ್ಬೋದು. ಕೊನೆಯಲ್ಲಿ ಈಗ ಇಫ್ ಯು ಆರ್ ಸ್ಟೇಯಿಂಗ್ ಇನ್ ರೆಂಟೆಡ್ ಹೌಸ್ ಕೈಂಡ್ಲಿ ಮೆನ್ಷನ್ ಯು ಮಂತ್ಲಿ ರೆಂಟ್ ಅಂತ ಹೇಳಿದ್ದಾರೆ. ರೆಂಟ್ ಎಷ್ಟಿದೆ ಮಂತ್ಲಿ, 6000 ಇದ್ದರೆ 6000, 5000 ಇದ್ದರೆ 5000, ಎಷ್ಟಿದೆ ಆ ರೆಂಟನ್ನು ಮೆನ್ಷನ್ ಮಾಡಬೇಕು. ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಸೆಕ್ಷನಿಗೆ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಸೆಕ್ಷನಲ್ಲಿ ಅಕಾಡೆಮಿಕ್ಸ್ ಡೀಟೇಲ್ ಇದೆ. ಅಕಾಡೆಮಿಕ್ಸ್ ಡೀಟೇಲಲ್ಲಿ ನೀವು ಡಿಪ್ಲೊಮಾ ಇದ್ದರೆ ಡಿಪ್ಲೊಮಾ, PUC ಇದ್ದರೆ PUC. ಮತ್ತು ನೋಡಿ ಸ್ಟಾರಲ್ಲಿ ಏನು ಕೊಟ್ಟಿದ್ದಾರೆ, ಇದು ಮ್ಯಾಂಡೇಟರಿ ಇನ್ಫಾರ್ಮೇಷನ್ ನೀವು ತುಂಬಲೇಬೇಕು. ಯಾವ ಕಾಲೇಜ್ ನೀವು ಜಾಯ್ನ್ ಆಗಬಹುದು ಇಲ್ಲಿ ನೀವು ಮೆನ್ಷನ್ ಮಾಡಿ. ಗೌರ್ಮೆಂಟ್ ಆರ್ ಏಡೆಡ್, ಪ್ರೈವೇಟ್ ಯಾವುದಿದೆ ಅದನ್ನು ಮೆನ್ಷನ್ ಮಾಡಿ. ಕಾಲೇಜ್ ಫೀಸ್ ಎಷ್ಟಿದೆ, 10,000 ಇದ್ದರೆ 10,000,
ಎಷ್ಟು ಫೀಸ್ ಇರುತ್ತೆ ಅದನ್ನು ಎಷ್ಟು ಫೀಸನ್ನು ಮೆನ್ಷನ್ ಮಾಡಿ. ಪರ್ಸಂಟೇಜ್ ನಿಮ್ದು ಎಷ್ಟು ಬಂದಿದೆ, ಮೋರ್ ದ್ಯಾನ್ 80 ಇರಬೇಕು. ಟೋಟಲ್ ಮಾರ್ಕ್ಸ್ ಎಷ್ಟು ಬಂದಿದೆ ಅದನ್ನು ನೀವು ಮೆನ್ಷನ್ ಮಾಡಬೇಕು. ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ಈಗ ಇದರಲ್ಲಿ ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಏನೆಲ್ಲ ಅಪ್ಲೋಡ್ ಮಾಡಬಹುದು, ಏನೆಲ್ಲ ಅಪ್ಲೋಡ್ ಮಾಡಬೇಕಂದ್ರೆ SSLC ಮಾರ್ಕ್ಸ್ ಕಾರ್ಡ್ ನೋಡಿ, ಇಲ್ಲೇ ನೀವು ಸ್ಕ್ಯಾನ್ ಮಾಡಿದ ಕಾಪಿಯನ್ನು ಅಪ್ಲೋಡ್ ಮಾಡಬೇಕು. ಅದೇ ರೀತಿ ಸ್ಟೂಡೆಂಟ್ ಫೋಟೋ, ಎಲೆಕ್ಟ್ರಿಸಿಟಿ ಬಿಲ್, ರೇಷನ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಫ್ಯಾಮಿಲಿ ಫೋಟೋ ಮತ್ತು ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿ ಸಬ್ಮಿಟ್ ಅಂತ ಮಾಡಬೇಕು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೇನಿದೆ ಸೆಲೆಕ್ಟ್ ಆದ ನಂತರ ನಿಮಗೆ ಮಾಹಿತಿಯನ್ನು ಅವರು ಕಳಿಸ್ತಾರೆ. ಈ ಸ್ಟೆಪ್ ಬೈ ಸ್ಟೆಪ್ ನೀವು ಪ್ರೊಸೆಸ್ ಫಾಲೋ ಮಾಡಿದರೆ ನಿಮಗೆ ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ಏನೇ ಡೌಟ್ ಇತ್ತಂದರೂ ಇಲ್ಲೇ ಆಲ್ರೆಡಿ ತೋರಿಸಿರೋ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ ನಂತರ ಅವರು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತಾರೆ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಲೈಕ್ ಆದರೆ ಎಲ್ಲ ವಿಡಿಯೋನು ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.